ಶ್ರೀಮಂತ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಈ ದಿನ ಅಧ್ಯಕ್ಷ ಚುನಾವಣೆ ನಡೆದಿದೆ. ಅದರಲ್ಲಿ ಎಲ್ಲ ಡೈರೆಕ್ಟರ್ಗಳ ಸಹಕಾರದಿಂದ ಬೈರೇಗೌಡ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ಸಹ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಎಷ್ಟು ಸದಸ್ಯರಿದ್ದಾರೆ, ಎಷ್ಟು ಹಾಲು ಬರುತ್ತೆ? 11 ಜನ ಸದಸ್ಯರುಗಳು ಇದ್ದೀವಿ ಈಗ ನಮ್ಮ ಇದರಲ್ಲಿ ಬಾಡಿಯಲ್ಲಿ. 11 ಜನದಲ್ಲಿ ನಾವು ಸರ್ಕಾರ ನಾಮಿನಿ ಮೆಂಬರ್ ಆಗಿ ನಮ್ಮ ಸರ್ಕಾರದಿಂದ ಮಾಡಿದರು. ಆದ್ದರಿಂದ ನಮ್ಮೆಲ್ಲ ಡೈರೆಕ್ಟರ್ಗಳು ಸಹಕಾರದಿಂದ ನೀವು ಆಗಿ ಅಧ್ಯಕ್ಷ ಆಗಬೇಕು ಅಂತೇಳಿ ಎಲ್ಲರನ್ನೂ ಹಾರೈಸಿದ್ರು. ಹಾಗಾಗಿ ನಾನಿವತ್ತು ಅಧ್ಯಕ್ಷರಿಗೆ ನಾಮಪತ್ರ ಸಲ್ಲಿಸಿದ್ದೆ. ಅವಿರೋಧವಾಗಿ ನಾನು ಆಯ್ಕೆ ಮಾಡಿದ್ದೆ. ಅಭಿವೃದ್ಧಿ ಏನು ಮಾಡಬೇಕು? ಈಗ ರೈತರಿಗೆ ಏನು ಅನುಕೂಲ ಮಾಡಿಕೊಡ್ಬೇಕು, ಅದರಲ್ಲಿ ಇವರೆಲ್ಲರ ಸಹಕಾರದಿಂದ ಎಷ್ಟಾಗುತ್ತೋ ಅಷ್ಟು ನಾನು ಸ್ಪಂದಿಸಿ ರೈತರ ಏಳಿಗೆಗಾಗಿ ನಾನು ಕೆಲಸ ಮಾಡೋದಕ್ಕೆ ಶ್ರಮ ವಹಿಸಬೇಕು ಅಂತ ತೀರ್ಮಾನವನ್ನು ಮಾಡಿದ್ದೀನಿ. ನಿಮ್ಮ ಸದಸ್ಯರ ಸದಸ್ಯರು ಎಲ್ಲ ಸಹಕಾರ ತುಂಬ ಚೆನ್ನಾಗಿದೆ. ನಾವು ಇಲ್ಲಿ ಡೈರಿ ಅಭಿವೃದ್ಧಿ ಮಾಡೋದಕ್ಕೆ ನಮ್ಮ ಕೈಲಾದ ಎಲ್ಲರೂ ಸಹ ಎಷ್ಟು ಅನುಕೂಲ ಆಗುತ್ತೋ ಅಷ್ಟು ಕೆಲಸ ಮಾಡೋದಕ್ಕೆ ನಾನು ಇಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀನಿ. ಈ ಸಮಯದಲ್ಲಿ ಯಾರಿಗೆ ನಾವು ನಮ್ಮ ಶಾಸಕರಾದ ಎನ್ ಶ್ರೀನಿವಾಸ್ ಅವರು ನಮ್ಮ ಸರ್ಕಾರಿ ನಾಮಿನಿ ಕೊಟ್ಟರು. ಒಂದು ಸಣ್ಣ ಬದಲಾವಣೆ ಇರಬೇಕು ಅನ್ನೋರಿಗೆಲ್ಲರನ್ನು ಕೇಳ್ಕೊಂಡು ನಾವು ನಮ್ಮ ಡೈರಿಗೆ ಸಹಕಾರವನ್ನು ಮಾಡಬೇಕು ಅಂತೇಳಿ ನಮ್ಮೆಲ್ಲ ಸಹಕಾರ ಆಯಿತು, ಸರ್ಕಾರಿ ನಾಮಿನಿಗೆ ಆಗಿದೆ ಅಂತೇಳಿ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಶಾಸಕರು ಎನ್ ಶ್ರೀನಿವಾಸ್ ಅವರಿಗೆ ಹಾಗೂ ನಮ್ಮ ತಾಲೂಕು ಜಿಲ್ಲಾಧ್ಯಕ್ಷ ಸಿ ಆರ್ ಗೌಡರು ಹಾಗೂ ಮೂರ್ತಣ್ಣವ್ರಿಗೆ, ಚಂದ್ರಕುಮಾರ್ ಅವರಿಗೆ, ಏನು ಮೊದಲು ನಡೆಸ್ಕೊಂಡಿರುವಂಥ ಮಾಜಿ ಅಧ್ಯಕ್ಷ ಚಂದ್ರಕುಮಾರ್ ಅವರು, ನಮ್ಮ ರವೀಂದ್ರ ಕುಮಾರ್ ಅವರು ಎಲ್ಲ ಸಹಕಾರದಿಂದ ಅಭಿವೃದ್ಧಿಗೆ ನಾನು ಕೆಲಸ ಮಾಡೋದಕ್ಕೆ ಶ್ರಮ ವಹಿಸ್ತೀನಿ. ಬೈರೇಗೌಡರು ಅಧ್ಯಕ್ಷರಿದ್ರೆ ನೀವು ಏನು ಹೇಳಕ್ಕೆ ಬಯಸ್ತೀರಾ? ಇನ್ನೂ ಮುಂದೆ ಡೈರಿ ಡೆವಲಪ್ ಆಗಬೇಕು, ಬಟ್ ಹಾಲು ಹೆಚ್ಚಿಗೆ ಉತ್ಪಾದನೆ ಆಗಬೇಕು. ಹಾಲು ಹೆಚ್ಚಿಗೆ ಉತ್ಪಾದನೆ ಆದರೆ ಡೈರಿ ಮುಂದುವರಿಬೇಕು. ಹೊಸ ಬಿಲ್ಡಿಂಗ್ ಉದ್ಘಾಟನೆ ಆಗಬೇಕು. ನಮ್ಮ ಬೈರೇಗೌಡರು ಸಹಕಾರದಿಂದ ಉದ್ಘಾಟನೆ ಆಗೋದಲ್ಲಿದೆ, ಆಗುತ್ತೆ. ಆದರೆ ಆ ಉದ್ಘಾಟನೆ ಆಗೋ ಮುಖ್ಯ ಅಲ್ಲ, ಡೈರಿಗೆ ಹಾಲು ಹೆಚ್ಚಿನ ಇದರಲ್ಲಿ ಹಾಲು ತಂದು ಹಾಕ್ಬೇಕು ರೈತರು. ನೀವು ನಗರ ಪ್ರದೇಶ ಅಂದ್ರೆ ನಗರ ಆಗಿರೋದು ದೆಸೆ, ದನ ಕಟ್ಟಾಗಿ ಎಲ್ಲರೂ ಹಿಂದೆ ಬರ್ತಾರೆ, ಯಾರು ಮುಂದೆ ಬರಲ್ಲ. ಎಷ್ಟೇ ಕಷ್ಟ ಇದ್ರು ನಾವು ದನ ಕಟ್ಕೊಂಡಿದ್ಮೇಲೆ ಅಲ್ಲೊಂದು ಸಾವಾಗಿದ್ರು ಬಿಟ್ಕೊಂಡು ನಾವು ಹಾಲು ಕರಿಬೇಕು. ಹಂಗಾಗಿ ಅದನ್ನ ಯಾರು ಇಷ್ಟಪಡಲ್ಲ. ಹೈನುಗಾರಿಕೆ ಅಂದ್ರೆ ಒಂದು ದಿವಸ ರಜೆ ಇಲ್ಲ, ಅದಕ್ಕೆ ಪ್ರತಿ ದಿನ ಡೈಲಿ ಮಾಡ್ಬೇಕಂತ. ಅದಕ್ಕೆ ಅಂದ್ರೆ ಅಷ್ಟೇ ಉಪಯೋಗ. ಯಾವ ಸರ್ಕಾರಿ ನೌಕರಿಗೂ ಕೊಡಲ್ಲ 15 ದಿವ್ಸಕ್ಕೊಂದು ಪೇಮೆಂಟ್. ಆದರೆ ನಮ್ಮ ಡೈರಿಲಿ ನಮ್ಗೆ 15 ದಿವ್ಸಕ್ಕೊಂದು ಪೇಮೆಂಟ್ ಸಿಗುತ್ತೆ. ಹೈನುಗಾರಿಕೆಯಲ್ಲಿ ಒಳ್ಳೆ ಲಾಭ ಇದೆ, ಬಟ್ ಅಷ್ಟೇ ರಿಸ್ಕ್ ಇದೆ. ಇವಾಗ ಅಧ್ಯಕ್ಷರಿಗೆ ಏನು ಹೇಳಕ್ ಬಯಸ್ತೀರಾ? ಹೊಸ ಅಧ್ಯಕ್ಷರಿಗೆ ಶುಭಾಶಯ ಹೇಳಕ್ ಇಷ್ಟ. ಸ್ಥಳೀಯ ಸುದ್ದಿ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ಅರಸನಕುಂಟೆ ಗುರುಪ್ರಸಾದ್.